ಅಣ್ಣ ಬಂದು ಇವಾಗ ನಮ್ಮೊಂದು ಆಶ್ರಮದಲ್ಲಿ ಎಷ್ಟು ವರ್ಷ ಆಗಿರ್ಬೋದು ಅಣ್ಣ ನೀವು ಬಂದು? 4 ವರ್ಷ ಮೇಲಾಯ್ತು. 4 ವರ್ಷ ಮೇಲಾಯ್ತು. ತುಂಬಾ ಚೆನ್ನಾಗಿದ್ರು. ಅವ್ರಿಗೆ ಕಾಲಿಲ್ಲ, ಕೆಲವು ದಿನಗಳಿಂದ ಸ್ವಲ್ಪ ಅನಾರೋಗ್ಯದಿಂದ ಸಾಕಷ್ಟು ಬಳಲ್ತಾ ಇದ್ರು. ಹಾಗಾಗಿ ಬಿಜೆ ಬಹಳ ಚೆನ್ನಾಗಿ ನೋಡ್ಕೊಂತಾರೆ. ಯಾರೇ ಆಗ್ಲಿ ಅವ್ರ ನಿಮ್ಮ ಅನುಕೂಲ ಎಲ್ಲಿದ್ರಲ್ಲಿ ಮಾಡ್ಕೊಳ್ಬಹುದು. ಈ ಹಾಸ್ಪಿಟಲ್ ಬಗ್ಗೆ ನಾನು ಹೇಳಬೇಕಂದ್ರೆ ಒಬ್ಬ ಬಡ ವ್ಯಕ್ತಿನೂ ಬಂದ್ರು ಆರೋಗ್ಯ ಸುಧಾರಣೆ ಮಾಡ್ಕೊಂಡು ಆಚೆ ಹೋಗ್ಬೋದು. ಜನಸ್ನೇಹಿ ಆಶ್ರಮದ ಬಗ್ಗೆ ನೀವು ಕಂಡಂತ ಸತ್ಯ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲಿ ಎಲ್ಲಾ ಸೌಕರ್ಯಗಿನ ಮೊದಲು ಅಣ್ಣ ಪ್ರೀತಿಯಿಂದ ಮಾತಾಡ್ತಾರೆ ನೋಡು, ಅದು ಬಹಳ ದೊಡ್ಡದು. ಅವ್ರಿಗೆ ಆಲೋಚನೆ ಜಾಸ್ತಿ. ನೆಮ್ಮದಿ ಇಲ್ಲ ಮನುಷ್ಯನಿಗೆ. ನೆಮ್ಮದಿ ಇಲ್ಲ ಅಂದ್ರೆ ಇನ್ನ ದುಡ್ಡು ಕಾಸಲ್ಲ, ಒಂದು ಗುರಿ ಮುಟ್ಟಬೇಕು. ಆ ಗುರಿ ಮುಟ್ಟೋದಕ್ಕೆ ರಾತ್ರಿ ಆಗಲು ಭಾಳ ಕಷ್ಟ ಬೀಳ್ತಿದ್ದಾರೆ. ನೀವು ಕಾಮೆಂಟ್ ಮಾಡೋದು ನಿಮ್ಮ ಹಕ್ಕು, ಆದರೆ ಮಾಡೋಕ್ಕೂ ಮೊದಲು ಒಂದು ಸ್ವಲ್ಪ ಯೋಚನೆ ಮಾಡಿ. ಒಂಚೂರು ಏನು ಮಾಡ್ತಿದ್ದಾರೆ, ಕೆಟ್ಟದ್ದು ಮಾಡ್ತಾ ಇದ್ದಾರಾ? ಬೀಜಲ್ಲಿ ಬಿದ್ದರೆ ಕರ್ಕೊಂಬಂದು ಊಟ ಹಾಕ್ತಾ ಇದ್ದಾರೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಚೆನ್ನಾಗಿದ್ದೀರಾ? 4 ಸರಿ ಸರ್ಜರಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಅಣ್ಣ ಬಂದು ಇವಾಗ ನಮ್ಮೊಂದು ಆಶ್ರಮದಲ್ಲಿ ಎಷ್ಟು ವರ್ಷ ಆಗಿರ್ಬೋದು ಅಣ್ಣ ನೀವು ಬಂದು? 4 ವರ್ಷ ಮೇಲಾಯ್ತು. 4 ವರ್ಷ ಮೇಲಾಯಿತು. ತುಂಬ ಚೆನ್ನಾಗಿದ್ರು. ಅವ್ರಿಗೆ ಕಾಲಿಲ್ಲ, ಮತ್ತು ತುಂಬ ಅನಾರೋಗ್ಯದಿಂದ ಬಳಲ್ತಿದ್ರು ಕೂಡ. ತುಂಬ ಹ್ಯಾಪಿಯಾಗಿದ್ದರು. ಅಂದರೆ ಈ ಕೆಲವು ದಿನಗಳಿಂದ ಸ್ವಲ್ಪ ಅನಾರೋಗ್ಯದಿಂದ ಸಾಕಷ್ಟು ಬಳಲ್ತಾ ಇದ್ರು. ಹಾಗಾಗಿ BGS ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಈಗ ಆಲ್ರೆಡಿ ಒಂದು 8 ದಿನ ಕಳೀತಾ ಇದೆ. ಭಾಳ ಸಂತೋಷ ಆಗೋದೇನಪ್ಪ ಅಂತ ಹೇಳಿದ್ರೆ BGS ಹಾಸ್ಪಿಟಲ್ನ ಸರ್ವಿಸ್ ತುಂಬ ಚೆನ್ನಾಗಿದೆ. ಬಡವರು ಬಗ್ಗರು ಅಂತ ಬಂದರೆ ಭಾಳ ಅದ್ಭುತವಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಇಲ್ಲಿ, ಕಮ್ಮಿ ಖರ್ಚಲ್ಲಿ. ಅಂದರೆ ನೀವೆಲ್ಲೋ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಬದಲು ಇಲ್ಲಿ ಬಂದರೆ ಒಂದು 100-200 ರೂಪಾಯಿ 1000 ರೂಪಾಯಲ್ಲಿ ಕೆಲಸ ಆಗುತ್ತೆ ಅಂತ ನಾನು ಹೇಳ್ಬೋದು. ಹಾಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಣ್ಣ? ಈಗ 8 ದಿನಗಳ ಕಾಲ ನಮ್ಮ ವೆಂಕಟೇಶ್ ಅಣ್ಣವರು ನಿಮ್ಮನ್ನು ತುಂಬ ಚೆನ್ನಾಗಿ ಆರೈಕೆ ಮಾಡಿದ್ದಾರೆ. ಅಡ್ಮಿಟ್ ಮಾಡಿ ನಿಮಗೆ ಬೇಕಾದಂಥ ಚಿಕಿತ್ಸೆನ ಕೊಡಿಸ್ತಿದ್ದಾರೆ. ಈಗ ಆಲ್ರೆಡಿ ಎಷ್ಟು ಸತಿ ಆಪ್ರೇಷನ್ ಆಯಿತು ನಿಮಗೆ? 4 ಸರಿ ಸರ್ಜರಿಂಗ್ ಆಯಿತು. ಒಂದು ಸರಿ ಡ್ರೆಸ್ಸಿಂಗ್ ಆಯಿತು. ಅವರು ಭಾಳ ಚೆನ್ನಾಗಿ ಒಂದೊಂದು ಚೂರು ಎಲ್ಲಿ ಏನಿದ್ರು ಬಿಡ್ದಿರ ಎಲ್ಲ ತೆಗಿತಾ ಇದ್ದಾರೆ. ಕಂಪ್ಲೀಟ್ ಕ್ಲಿಯರ್ ಆಗೋರ್ಗೂ ಅವರು ಆಚೆ ಕಳಿಸಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸೇವೆ ಆಗಲಿ, ನರ್ಸ್ಗಳಾಗಲಿ ಟೈಮ್ ಸೆಕೆಂಡ್ಗೂ ಅವ್ರು ಬಂದೇ ಕೆಲಸ ಮಾಡ್ತಾರೆ. ನಮಗೇನು ಕುಂದು ಕೊರತೆ ಇಲ್ದಂಗೆ ನೋಡ್ಕೊತಾರೆ. ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹಾಸ್ಪಿಟ್ಲಲ್ಲಿ ಪ್ರೀತಿ ಬಾಂಧವ್ಯದಿಂದ ಚೆನ್ನಾಗಿ ನೋಡ್ಕೊತಾರೆ ನರ್ಸ್ಗಳು. ಕೆಲ ಹಾಸ್ಪಿಟ್ಲಲ್ಲಿ ಏನೋ ಬೇಕಾಬಿಟ್ಟು ಮಾಡೋದು ಅದೆಲ್ಲ, ಈ ಹಾಸ್ಪಿಟಲ್ಲಿ ಭಾಳ ಚೆನ್ನಾಗಿ ನೋಡ್ಕೊತಾರೆ. ಯಾರೇ ಆಗಲಿ ಅವರು ನಿಮ್ಮ ಅನುಕೂಲ ಎಲ್ಲಿದ್ರಲ್ಲಿ ಮಾಡ್ಕೊಬೋದು. ಈ ಹಾಸ್ಪಿಟಲ್ ಬಗ್ಗೆ ನಾನು ಹೇಳಬೇಕಂದ್ರೆ ಒಬ್ಬ ಬಡ ವ್ಯಕ್ತಿನೂ ಬಂದ್ರೂ ಆರೋಗ್ಯ ಸುಧಾರಣೆ ಮಾಡ್ಕೊಂಡು ಆಚೆ ಹೋಗ್ಬೋದು. ಅಷ್ಟು ಸ್ಪೆಷಲಿಟೀಸ್ ಇದೆ. ಹೇಗಿದೆ ಆರೋಗ್ಯ ತಮ್ಮದು? ಈಗ ಭಾಳ ಚೆನ್ನಾಗಿದೆ. ನಾಳೆ ನಾಡಿದ್ದು ಡಿಸ್ಚಾರ್ಜ್ ಆಗ್ಬೋದು, ನೋಡಬೇಕು. ಕಂಪ್ಲೀಟ್ ಆಗೋರ್ಕು ಅವರು ಆಚೆ ಕಳಿಸಲ್ಲ. ಏನು ತಲೆ ಕೆಡ್ಸ್ಕೊಂಬಿಡಪ್ಪ, ನೀನು ನೆಮ್ಮದಿ ಆಗಿರೋ, ಯೋಗೇಶ್ ಇರೋರ್ಕು ನೀನು ಯಾಕೆ ದಿಗಿಲ್ ಬೀಳ್ತೀಯ ಅಂತಾರೆ ಡಾಕ್ಟರ್ಸ್ಗಳು. ಓನರ್ ಇರೋರ್ಕು ನೀನು ಯಾಕೆ ದಿಗಿಲ್ ಬೀಳ್ತೀಯ, ಅವ್ರು ನೋಡ್ಕೊತಾರೆ. ನೆಮ್ಮದಿಯಾಗಿ ಟ್ರೀಟ್ಮೆಂಟ್ ತಗೋ ಅಂತಾರೆ. ಜನಸ್ನೇಹಿ ಆಶ್ರಮದ ಬಗ್ಗೆ ನೀವು ಕಂಡಂಥ ಸತ್ಯ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಕಂಡಂಗೆ ಸತ್ಯ ಅಂದರೆ ಕೆಲವು ಕಾಮೆಂಟ್ ಮಾಡ್ತಾರೆ, ಮಾಡೋದು ಒಳ್ಳೆದು, ಅವ್ರದ್ದು ಹಕ್ಕು. ಆದರೆ ಅಲ್ಲಿ ಬಂದು ನೋಡಿ, ನಾನು 4 ವರ್ಷದಿಂದ ನೋಡಿದೆ ಯಾವ ಥರ ಇಲ್ಲಿ ಆಶ್ರಮ ನಡೆಸ್ತಾರೆ ಅನ್ನೋದು. ನಾನು ಬೇರೆ ಆಶ್ರಮ ಎಲ್ಲೂ ನೋಡಿಲ್ಲ. ಇನ್ನೊಂದು ಆಶ್ರಮದ ಬಗ್ಗೆ ನಾವು ಕೆಡ್ದಾಗ ಮಾತಾಡಲೂಬಾರ್ದು, ನಮ್ಗೆ ಹಕ್ಕಿಲ್ಲ. ನಾವು ಮಾತಾಡಬೇಕಾಗಿರೋದು ಆಶ್ರಮ ಎಲ್ಲಿ ನಮ್ಗೆ ಅನ್ನದಾತರು ಊಟ ಕೊಡ್ತಾವ್ರೆ ಅದ್ರ ಬಗ್ಗೆ ಮಾತ್ರ ಮಾತಾಡಬೇಕು. ನಮಗೆ ಇಲ್ಲಿ ಎಲ್ಲ ಸೌಕರ್ಯಗಿನ ಮೊದಲು ಅಣ್ಣ ಪ್ರೀತಿಯಿಂದ ಮಾತಾಡ್ತಾರೆ ನೋಡು, ಅದು ಭಾಳ ದೊಡ್ಡದು. ರಾತ್ರಿ 9:00 ಆಗಲಿ 10 ಗಂಟೆ ಆಗಲಿ ಎಲ್ಲರೂ ಊಟ ಆಯ್ತಾ, ಅವ್ರು ಊಟ ಮಾಡ್ತಾರಲ್ಲ ನಮಗೆ ಗೊತ್ತಿಲ್ಲ. ಬೆಳಗ್ಗೆ 11 ಗಂಟೆ 12 ಗಂಟೆಗೆ ಒಂದು ಸ್ವಲ್ಪ ತಿನ್ಬೋದು, 4 ಗಂಟೆ ತಿನ್ಬೋದು. ಬರೀ ಕಾಫಿ ಟೀಯಲ್ಲೇ ಕತೆ ಕಳೀತಾರೆ. ಯಾಕೆ ಕತೆ ಕಳೀತಾರೆ ಅಂದರೆ ಕಾಫಿ ಟೀಯಲ್ಲಿ ಅಂದರೆ ಅವ್ರಿಗೆ ಆಲೋಚನೆ ಜಾಸ್ತಿ. ನೆಮ್ಮದಿ ಇಲ್ಲ ಮನುಷ್ಯನಿಗೆ. ನೆಮ್ಮದಿ ಇಲ್ಲ ಅಂದರೆ ಇನ್ನು ದುಡ್ಡು ಕಾಸಲ್ಲ,
ಒಂದು ಗುರಿ ಮುಟ್ಟಬೇಕು. ಆ ಗುರಿ ಮುಟ್ಟೋದಕ್ಕೆ ರಾತ್ರಿ ಹಗಲು ಭಾಳ ಕಷ್ಟ ಬೀಳ್ತಿದ್ದಾರೆ. ಯಾರು ಏನೇ ಅಂದ್ರೂ ಮೈಯಲ್ಲಿ ತಾಣ ಶಾಂತವಾಗಿರ್ತಾರೆ. ಒಂದು ಗುರಿ ಮುಟ್ಟೋದಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ತಾಯಿದ್ದಾರೆ. ನೀವು ಕಾಮೆಂಟ್ ಮಾಡೋದು ನಿಮ್ಮ ಹಕ್ಕು. ಭಾರತೀಯ ನಮ್ಮ ಸ್ವತಂತ್ರ ಭಾರತದಲ್ಲಿ ಯಾರು ಬೇಕಾದ್ರೆ ಕಾಮೆಂಟ್ ಮಾಡ್ಬೋದು, ಮಾಡಿ, ಬೇಡ ಅನ್ನಲ್ಲ. ಆದರೆ ಮಾಡೋಕ್ಕೂ ಮೊದಲು ಒಂದು ಸ್ವಲ್ಪ ಯೋಚನೆ ಮಾಡಿ. ಒಂದು ಚೂರು ಏನು ಮಾಡ್ತಿದ್ದಾರೆ, ಕೆಟ್ಟದ್ದು ಮಾಡ್ತಾಯಿದ್ದಾರಾ? ಬೀಜಲ್ಲಿ ಬಿದ್ದರೆ ಕರ್ಕೊಂಬಂದು ಊಟ ಹಾಕ್ತಾಯಿದ್ದಾರೆ, ಆರೋಗ್ಯ ಮಾಡ್ತಾಯಿದ್ದಾರೆ. ನಾನು ನೀವು ಮಾಡಿ ಅಂತ ಹೇಳಲ್ಲ, ಅವ್ರು ಮಾಡ್ತಾರೆ ನೀವು ಮಾಡಿ ಅಂತ ನಾವು ಹೇಳಲ್ಲ. ಅದು ಮಾಡಬೇಕು ಅಂದರೆ ನಿಮಗೆ ದೇವ್ರ ಪ್ರೇರಣೆ ಮಾಡಿರಬೇಕು. ಒಂದು ಕಾರ್ಯ ಮಾಡಬೇಕಂದ್ರೆ ದೇವ್ರ ಒಂದು ಅನುಕೂಲ ಒಂದು ಇದ್ದಿದ್ರೇ ನಿಮ್ಮ ಕೈಲಿ ಮಾಡೋಕ್ಕಾಗೋದು. ಒಂದೊಂದು ಅವ್ರಿಗೆ ದೇವ್ರ ಪ್ರೇರಣೆ ಆಗಿದೆ, ಅದರಿಂದ ಅವ್ರು ಮಾಡ್ತಿದ್ದಾರೆ. ಅವ್ರು ಮಾಡೋದನ್ನ ನೀವು ಬಂದು ಒಂದು 2-3 ದಿವಸ ಇದ್ದು ನೋಡೋರೆ ಗೊತ್ತಾಗುತ್ತೆ ಆ ವ್ಯಕ್ತಿ ಏನು ಅಂತ. ನಾನು ಮಾತಾಡ್ಬೋದು, ಹಂಗೆ ಹಿಂಗೆ ಮಾತಾಡ್ಬೋದು, ನಾಲ್ಗೆಯಲ್ಲಿ ಹುಳ ಬೀಳ್ತವೆ. ಒಂದು ಕಾರ್ಯ ಮಾಡ್ತಾರೆ, ಒಂದು 15 ದಿವಸದಿಂದ ಜಾತ್ರೆ ಮಾಡಿದ್ರು. ಜಾತ್ರೆ ಶೋಕಿಗೆಲ್ಲ ಮಾಡೋದ ಅಣ್ಣ, ಶೋಕಿಗೆ ಮಾಡಲ್ಲ, ಯಾವುದಕ್ಕೂ ಶೋಕಿಗೆ ಮಾಡಲ್ಲ. ಏನಕ್ಕೆ ಮಾಡ್ತಾರೆ? ಆಶ್ರಮದಲ್ಲಿರೋ ಜನ ಚೆನ್ನಾಗಿರಲಿ, ಒಂದು ಸೊಂಡೆಗೊಬ್ಬ ಜನ ಚೆನ್ನಾಗಿರಲಿ, ಜಾತ್ರೆ ಮಾಡೋದು, ಹೋಮಗಳೆಲ್ಲ ಸುಡಿಸೋದು, ದೇವರ ಒಂದು ನೆಮ್ಮದಿಗೋಸ್ಕರ ಮಾಡ್ತಾರೆ. ಒಂದು ಕಾರ್ಯ ಆಗಲಿ ಏನನ್ನಾಗಲಿ ಅದು ಮಾಡ್ತಾರೆ. ಅದನ್ನೂ ನೀವು ತಪ್ಪಾಗಿ ತಿಳ್ಕೊಂಬಿಡಿ. ಏನೋ ಯೋಗೇಶ್ ಅವತ್ತು ಒಂದು 50,000 ರೂಪಾಯಿ ಖರ್ಚು ಮಾಡ್ಬೋದು, ನಿಮಗೆ 5-6 ಲಕ್ಷ ಕಾಣಿಸ್ಬೋದು, ತಪ್ಪೋದು. ಅಲ್ಲಿ ಬಂದರೆ ಗೊತ್ತಾಗುತ್ತೆ. ಕೆಲವು ಸ್ಪಾನ್ಸರ್ ಮಾಡ್ತಾರೆ, ಒಬ್ಬ ನಾಟಕ ಸ್ಪಾನ್ಸರ್ ಮಾಡ್ತಾರೆ, ಒಬ್ಬ ಲೈಟಿಂಗ್ ಸ್ಪಾನ್ಸರ್ ಮಾಡ್ತಾರೆ. ನೀವು ಅನ್ಕೊಬೋದು ಯಾರೋ ದುಡ್ಡು ಕೊಟ್ಬಿಡ್ತಾರೆ, ಅವ್ರು ಕುತ್ಕೊಂಡು ಮಾತಾಡ್ತಾರೆ. ಆ ಅಪ್ಪನ ಒಂದು ಪ್ರೇರಣೆ, ಆ ಅಪ್ಪನ ಒಳ್ಳೆತನ. ಯಾರು ಇವತ್ತು ಅಮಾಯಕರಲ್ಲ, ಒಬ್ಬರೊಬ್ಬರು ನಂಬಲ್ಲ, ಸ್ನೇಹಿತರನ್ನೇ ನಂಬಲ್ಲ. ಒಬ್ಬ ವ್ಯಕ್ತಿನ ನಂಬೇಕಂದ್ರೆ ಬಂದು ನೋಡಿ ಆ ವ್ಯಕ್ತಿ ಹೆಂಗೆ ಅಂತ ನೋಡಿ ಪರಿಶೀಲನೆ ಮಾಡಿ ಆಮೇಲೆ ಸಹಾಯ ಮಾಡ್ತಾರೆ. ಇದು ಯೋಗೇಶ್ ಅಣ್ಣಂದು ಪ್ರತಿನಿತ್ಯದ ಜೀವನ ಅಂದರೆ ಏನು ಗೊತ್ತಾ? ಯಾವುದೋ ಹೋಗಿ ಎಲ್ಲೋ ಹೋಗ್ಬಿಟ್ಟು ಅವ್ರೇನು ಆಸ್ತಿ ಮಾಡ್ಕೊತ ಇಲ್ಲ. ಆಸ್ತಿ ಮಾಡಂಗೆ ಇಷ್ಟದ ಅಪ್ಪ ರಾಯಲಾಗಿರೋದ ನಾನು. ಆ ಅಪ್ಪ ಒಂದು ಆಶ್ರಮ ಬಾಡಿಗೆಯಲ್ಲಿ ಇರೋದು, ಆಶ್ರಮನ ತೊಗೊಂಡು ಬಾಡಿಗೆದು ನಿಲ್ಲಿಸಿದ್ರು. ಅದು ಎಲ್ಲ ಕರ್ನಾಟಕ ಜನ, ಯೋಗೇಶಪ್ಪಂದಲ್ಲ ಅದು ಆಶ್ರಮ, ಕರ್ನಾಟಕ ಜನದ್ದು ಆಸ್ತಿ ಆಶ್ರಮ. ಅದನ್ನ ಮಾಡಿದ್ರು. ಅದು ಮಾಡಿದ್ಮೇಲೆ ಇವ್ರಿಗೆ ಒಂದು ಪ್ರೇರಣೆ ಆಯಿತು. ಯಾಕೆ ನಾನು 1,000, 2,000, 5,000 ಜನಕ್ಕೆ ನಾವು ಒಂದು ಆಶ್ರಮ, ದೊಡ್ಡ ಆಶ್ರಮ ಮಾಡ್ಬೋದು. ಅದು ನೀವು ಕೀಳಾಕಿ ನೋಡೋಕೆ ಹೋಗಬೇಡಿ, ಭಾಳ ತಪ್ಪು. ನಾಳೆ ದಿವಸ ನಿಮಗೆ ಅದು ತೊಂದರೆ ಆಗ್ತದೆ. ತೊಂದರೆ ಅಂದರೆ ಏನು ಗೊತ್ತಾ? ಅದು ದೇವ್ರ ಪ್ರೇರಣೆ. ಅದು ಒಂದು 5,000 ಜನ ಆಗ್ಬೋದು, 2,000 ಜನ ಆಗ್ಬೋದು. ಒಂದು ದುಡ್ಡು ಕೋಟಿಗಟ್ಟಲೆ ಇದ್ರೂ ಬಿಲ್ಡಿಂಗ್ ಕಟ್ಟೋಕ್ಕೆ ಟೈಮ್ ಸ್ನಾನ ಲೇಟ್ ಆಗುತ್ತೆ. ಆ ಅಪ್ಪ ಎಲ್ಲ ಕಡೆನೂ ಪ್ರೇರಣೆ ಮಾಡ್ಕೊಂಡು ಎಷ್ಟೆಷ್ಟು ಬರ್ತಿತ್ತೋ ಅದನ್ನು ನಮ್ಮನ್ನು ಸಾಕಿ ಹಾಸ್ಪಿಟ್ಲ್ ನೋಡಿ. ಇವತ್ತು ನನಗೆ ಒಂದು 50,000 ಖರ್ಚಾಗಿದೆ. ಯಾವುದಕ್ಕೂ ದಿಗ್ಲು ಬೀಳಲ್ಲ ಅಪ್ಪ. ಸ್ವಂತ ತಮ್ಮನ್ನು, ಆ ತಮ್ಮ ಆಗಲಿ ಅಪ್ಪ ಆಗಲಿ ಹಂಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ದುಡ್ಡು ಯಾರು ಬೇಕಾದ್ರೆ ಖರ್ಚು ಮಾಡ್ಬೋದು. ಪ್ರೀತಿ ಬಾಂಧವ್ಯ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಯಾರನ್ನು ಕಾಮೆಂಟ್ ಮಾಡಬೇಡಿ ಅಂತ ನಾನು ಹೇಳೋದೇ ಇಲ್ಲ. ಕಾಮೆಂಟ್ ಮಾಡಿದಷ್ಟು ಅಣ್ಣನಿಗೆ ಒಳ್ಳೆಯದಾಗುತ್ತೆ. ಯಾಕೆ ಅಂತೀರಾ? ಅಣ್ಣ 7ನೇ ಕ್ಲಾಸ್ ಓದಿರೋದು, ನೀವು ಡಿಗ್ರಿ ಓದಿರೋರು ಅಲ್ವಾ? ಅವ್ರಿಗೆ ನೀವು ತಿದ್ದಿ ಅಣ್ಣನ ಮೇಲೆ ಎತ್ತಾ ಇದ್ದೀರಿ. ನೀವು ಎತ್ತಾ ಇರೋದು ಅಣ್ಣನ, ಬೇರೆ ಯಾರು ಅಲ್ಲ. ಯಾರು ಕಾಮೆಂಟ್ ಮಾಡ್ತಾ ಇದ್ರೆ ಅಣ್ಣನ ಅವನ್ನೇ ನೀವೆಲ್ಲ ಎತ್ತಿಸ್ತಾ ಇದ್ದೀರಿ. ಅಣ್ಣನ ಇಂಪ್ರೂವ್ ಮಾಡೋದು ನೀವು. ಅದಕ್ಕಿಂತ ಯೋಚನೆ ಮಾಡಿ. ರೊಟ್ಟಿ ತಿರುವಾಗ್ತಂಗೆ ಜೀವನ. ನಾಳೆ ಯಾರ ಪರಿಸ್ಥಿತಿ ಹೆಂಗಿರುತ್ತೆ ಅನ್ನೋ, ಯಾರೆಲ್ಲಿ ಯಾವ ಆಶ್ರಮಕ್ಕೆ ಬರ್ತದೆ, ಇದೇ ಆಶ್ರಮ ಅಲ್ಲ, ಎಲ್ಲೋ ಹೋಗ್ಬೋದು. ನಾಳೆ ನಿಮ್ಮ ತಂದೆ ತಾಯಿಗಳಿಗೂ ಹೆಚ್ಚು ಕಮ್ಮಿ ಆಗ್ಬೋದು. ಅರ್ಥ ಆಯ್ತಾ? ಇವತ್ತು ನೀವು ಕಾಮೆಂಟ್ ಮಾಡಿಬಿಟ್ಟಿರ್ತೀರ, ನಾಳೆ ಹೆಚ್ಚು ಕಮ್ಮಿ ಆದಾಗ ಬಂದು ಇಲ್ಲಿಗೆ ಬರಬೇಕಾಗುತ್ತೆ. ಯೋಗೇಶ್ ಹತ್ರನೇ ಬರಬೇಕಾಗುತ್ತೆ ಅಂತ ನಾನು ಹೇಳಲ್ಲ. 1000 ಆಶ್ರಮ, 48,000 ಟ್ರಸ್ಟಿ ಇದೆ ಕರ್ನಾಟಕದಲ್ಲಿ. 1000 ಆಶ್ರಮ ಮೇಲಿದೆ. ಅರ್ಥ ಆಯ್ತಾ? ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆದರೆ ನೀವು ಮಾತಾಡ್ರೆ ನಾಲ್ಗೆ ಮಾತಾಡಿರ್ತೀರ ನೋಡು, ಅದಕ್ಕೆ ನಿಮ್ಗೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತೀನಿ, ನಿಮ್ಮ ಕೈಯಲ್ಲಾದ್ರೆ ಸಹಾಯ ಮಾಡಿ. 10:30 ದುಡ್ಡು ಕೊಡಿ ಅಂತ ಅವ್ರು ಅಣ್ಣ ಯಾವತ್ತೂ ಕೇಳಲ್ಲ. ಯಾವತ್ತನ್ನ ನಿಮ್ಮ ಮನೆಗಳಿಗೆ ಬಂದು ಭಿಕ್ಷೆ ಬಿಡಿದಾರ? ಇಲ್ವಲ್ಲ. ಪ್ರೀತಿ ಇದ್ದವ್ರು ಬರ್ತಾರೆ. ಅರ್ಥ ಆಯ್ತಾ? ವಿಧಾನಸೌಧ ಆದಮೇಲೆ ಸಿದ್ದರಾಮಯ್ಯಗೂ ಎಗೇನಿಸ್ಟ್ ಇರ್ತಾರೆ. ಅರ್ಥ ಆಯ್ತಾ? ಒಂದೇ ಸರ್ಕಾರ ಆದ್ರೂ BJP ಪಾರ್ಟಿಯವ್ರು ಇರ್ತಾರೆ, JDS ಇರ್ತಾರೆ. ಆ ಥರ ನೀವು ಜನಗಳು ಸ್ವಲ್ಪ ಯೋಚನೆ ಮಾಡಿ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಿ ಆಮೇಲೆ ಆಶ್ರಮಕ್ಕೆ ಬಂದು ಅನ್ನದಾನ ಮಾಡಿ ಅಂತ ನಾವು ಹೇಳಲ್ಲ. ಕರ್ನಾಟಕದಲ್ಲಿ ಎಲ್ಲನಾಗಲಿ ನಿಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಒಂದು ಆಶ್ರಮ ಇರುತ್ತೆ. ಅದು ಕೆಲವು ಬಡ ಆಶ್ರಮಗಳಿರ್ತವೆ. ಅಲ್ಲಿ ಸ್ವಲ್ಪ ಅಕ್ಕಿ ಕೊಡಿ. ದುಡ್ಡು ಕೊಡಿ ಅಂತ ಹೇಳಲ್ಲ ನಾನು, ದುಡ್ಡು ಕೊಡೋಕ್ಕೆ ಮಾಡಲ್ಲ. ನಿಮ್ಗೆ ಅಕ್ಕಿ ಕೊಡಿ.
ಏನಪ್ಪಪ್ಪ ಒಂದು ಜೀವ ತಿನ್ಕೊತಾರೆ ಅಷ್ಟೊಂದು ಹೇಳೋಕ್ಕೆ ಇದು ಮಾಡ್ತೀನಿ. ದಯವಿಟ್ಟು ಕಾಮೆಂಟ್ ಮಾಡಬೇಡಿ ಮಾಡೋದಕ್ಕೂ ನಿಮ್ಮದು. ನಾನು ಮಾಡಬೇಡ ಅಂತ ನಾನು ಹೇಳಲ್ಲ, ಮಾಡೋಕ್ಕೂ ಮೊದಲೇ ಒಂದು ಸ್ವಲ್ಪ ಯೋಚನೆ ಮಾಡಿ. ಥ್ಯಾಂಕ್ ಯು. ಈಗ ಆರೋಗ್ಯವಾಗಿದ್ದೀರಾ? ಭಾಳ ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಎಲ್ಲ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾ ಇದ್ದಾರಾ? ಭಾಳ ಚೆನ್ನಾಗಿ ಕೊಡ್ತಾ ಇದ್ದಾರೆ BGS ಅಲ್ಲಿ. ರಾತ್ರಿ 12 ಗಂಟೆ ಆಗಲಿ ಎಷ್ಟೊತ್ತನ ಅಲ್ಲಿ ಟೈಮ್ ಟು ಟೈಮ್ ಆಯ್ತಾ ಆಗ್ತಾರಾ? ಒಳ್ಳೆಯದಾಗಲಿ. ಸೊ ನಮ್ಮ BGS ಹಾಸ್ಪಿಟ್ಲಿಗೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ನಿರ್ಮಲಾನಂದ ಸ್ವಾಮೀಜಿಯವರಿಗೆ ಭಾಳ ವಿಶೇಷವಾದಂಥ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಮಾಡಿರುವಂಥ ಈ ಒಂದು ಅದ್ಭುತ ಕಾರ್ಯದಿಂದ ಲಕ್ಷಾಂತರ ಜನ ಬಡವರಿಗೆ ತುಂಬ ಅನುಕೂಲ ಆಗ್ತಾಯಿದೆ. ಇಷ್ಟೆಲ್ಲ ಮಾಡಿದ್ರು ಕೂಡ ನಿಮ್ಮ ಬಗ್ಗೆನೂ ಒಂದಷ್ಟು ಜನ ಕೆಟ್ಟದಾಗ ಮಾತಾಡ್ತಾರೆ. ಸೊ ನಾವು ಯಾವಾಗಲೂ ನಿಮ್ಮ ಪರ ಸರ್, ನಿಮ್ಮ ಪಾದದ ಧೂಳು ಥರ ನಾವು ಬದುಕೋಕ್ಕೆ ಇಷ್ಟಪಡ್ತೀವಿ. ಒಳ್ಳೆಯದಾಗಲಿ ಸರ್. ಧನ್ಯವಾದ. ನಮಸ್ಕಾರ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.